ಇತ್ತೀಚೆಗಷ್ಟೇ ಉಪಚುನಾವಣೆಯಲ್ಲಿ 2 ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿದ್ದಂಥ ಕಾಂಗ್ರೆಸ್ 138 ಸ್ಥಾನಗಳಿಗೆ ತಲುಪಿದೆ. 138 ಇದ್ದು 140 ಹೇಗಾಗುತ್ತೆ? ಈ ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ DCM DK ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ. ಕಾಂಗ್ರೆಸ್ ಸೇರ್ತಾರ ಹಾಗಾದ್ರೆ? ಇಬ್ಬರು ಶಾಸಕರು ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. DCM DK ಶಿವಕುಮಾರ್ 136 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರೆ ನಕ್ಕಿದ್ರು. 138 ಸೀಟ್ ಗೆದ್ದಿದ್ದೇವೆ, ಈಗ ನಮ್ಮ ಸ್ಥಾನ 140 ಆಗಿದೆ ಅಂತ ಹೇಳಿದ್ದಾರೆ. BJಪಿಯವ್ರ ಜೊತೆಗಿದ್ದಾರೆ ಅಂತ ಹೇಳಿದ್ದಾರೆ. BJಪಿ ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಯಾರು? ಯಾವ ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ BJಪಿಯನ್ನು ಬಿಟ್ಟು? ಅದು ನೇರವಾಗಿ ಇಬ್ಬರು ಶಾಸಕರ ಹೆಸರು ಈಗ ಮುನ್ನೆಲೆಯಲ್ಲಿ ಇದೆ. ಅದು ಬಹಳ ನಿರೀಕ್ಷಿತವೂ ಹೌದು. ಭಾಳ ಹೆಂಗೆ ಲೆಕ್ಕಾಚಾರ ಹಾಕಿದ್ರು ಅವರಿಬ್ಬರ ಹೆಸರುಗಳೇ ಬರುತ್ತೆ. ಅವರು ದೈಹಿಕವಾಗಿ BJಪಿಯಲ್ಲಿದ್ದು ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗೆ ಇದ್ದರು. ಅದು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್, ಯಶವಂತಪುರದ ಶಾಸಕ ST ಸೋಮಶೇಖರ್. ಇಬ್ಬರೂ ಕೂಡ ಕೇವಲ ಹೆಸರಿಗೆ ಮಾತ್ರ BJಪಿಲಿದ್ದಾರೆ, ಆದರೆ ಅವರ ಎಲ್ಲ ಮಾನಸಿಕವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ. ಅವರು ಮೊದಲಿದ್ದಂಥ ಪಕ್ಷದಲ್ಲೇ ಅವರು ಉಳಿದುಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿದ್ದಾರೆ. ಅವರ ನಡವಳಿಕೆ, ಚುನಾವಣೆಯ ಸಂದರ್ಭದಲ್ಲಿ ಅವರ ಪ್ರಚಾರದ ರೀತಿ, ಮತದಾನದ ಸಂದರ್ಭದಲ್ಲಿ ಮಾಡುವಂಥ ಮತದಾನ ಎಲ್ಲವನ್ನು ನೋಡಿ BJಪಿ ಕೊನೆಗೂ ಕೂಡ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾ ಇದೆ. ಅಂದರೆ ಉಚ್ಚಾಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಉಚ್ಚಾಟನೆ ಇನ್ನೀವರೆಗೂ ಮಾಡಿಲ್ಲ, ಆದರೆ ಅವರಿಬ್ಬರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಸದಾನಂದ ಗೌಡ ಅವರ ಶಿಸ್ತು ಸಮಿತಿ, ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಲಾಗಿದೆ. ಆ ಸಮಿತಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಇದರ ಮಧ್ಯೆ DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ ನಮ್ಮ ಸೀಟು 140 ಅಂತ. ಸೊ ಹೆಂಗೆ ಲೆಕ್ಕಾಚಾರ ಹಾಕಿದ್ರು 138 ಆಗೋದಿಲ್ಲ, 138 ಆಗುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಸಂಡೂರಿನಲ್ಲಿ ಕಾಂಗ್ರೆಸ್ ಸೀಟನ್ನು ಕಾಂಗ್ರೆಸ್ಸೇ ಪಡೆದುಕೊಳ್ತು. ಆದರೆ ಇಲ್ಲಿ ಶಿಗ್ಗಾವಿಯಲ್ಲಿ BJಪಿ ಸೀಟನ್ನು ಕಾಂಗ್ರೆಸ್ ಗೆದ್ದುಕೊಳ್ತು ಉಪಚುನಾವಣೆಯಲ್ಲಿ. ಇನ್ನು ಚನ್ನಪಟ್ಟಣವೂ ಕೂಡ JDS ಸೀಟ್ ಆಗಿತ್ತು, ಅದು ಕೂಡ ಕಾಂಗ್ರೆಸ್ ಗೆದ್ದುಕೊಂಡಿದೆ. 136 + 2 138 ಆಯಿತು. ಆದರೆ ಇನ್ನೆರಡು ಯಾರು ಅಂತ ಹೇಳಿದ್ರೆ ಇವರಿಬ್ಬರನ್ನು ಈಗಲೇ ಸೇರಿಸ್ಕೊಂಡಿದ್ದಾರೆ. ಅವರಿಬ್ಬರು ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಕೂಡ ಅವರಿಬ್ಬರನ್ನು ಸ್ವಾಗತ ಮಾಡಿಕೊಳ್ಳುವ ಲೆಕ್ಕಾಚಾರದಲ್ಲಿ ಇಂಥ ಹೇಳಿಕೆ ಹೇಳಿದ್ದಾರೆ. ಹಾಗಾದರೆ DCM DK ಶಿವಕುಮಾರ್ ಏನು ಮಾತನಾಡಿದ್ದಾರೆ ನೋಡೋಣ. ಕೆಲವು ಸ್ನೇಹಿತಗಳಿದ್ದಾರೆ. ಈ 135 ನಾನು ಇಲ್ಲೇ ಬಂದು ಹೇಳಿದ್ದೆ, ಚುನಾವಣೆ ಮುಂದೆ ಕೇಳಿದ್ದೆ, ನೀವು ಮಾಧ್ಯಮದವರು ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ, 138 ಸೀಟು ನಮ್ಮ ನಂಬರು ಅಂತ ಹೇಳಿ ನಾನು ನಿಮಗೆ ಹೇಳೋಗಿದ್ದೆ. ಇವತ್ತು 138 ಸೀಟ್ಗೆ ಅನ್ನಪೂರ್ಣರವರು ಅನ್ನದ ಪೂರ್ಣ, ಸಿದ್ದರಾಮಯ್ಯನವರ ಅನ್ನ ಭಾಗ್ಯವನ್ನ ಕೊಡುವಂತ ಅನ್ನಪೂರ್ಣ ಇವತ್ತು 138 ನಂಬರ್ ಮಾಡಿದ್ದಾರೆ. ನಮ್ಮ MP ಪ್ರಕಾಶ್ ಮಗಳು ನಮ್ಮ ಪಕ್ಷದ ರೆಬಲ್ ಕ್ಯಾಂಡಿಡೇಟ್. ಆಮೇಲೆ ಅಲ್ಲಿ ಪುಟ್ಸ್ವಾಮಿಗೌಡರು ಎಲ್ಲಿ ಗೌರಿಬಿದನೂರಲ್ಲಿ ರೆಬಲ್ ಕ್ಯಾಂಡಿಡೇಟ್. 132 2 ಸೇರಿದ್ರೆ ಎಷ್ಟಾಯ್ತು? 140 ಆಯ್ತು. ಅದಾದ್ಮೇಲೆ BJಪಿ ಕೆಲವು ಸ್ನೇಹಿತಗಳಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲ ರೀ, ಇಷ್ಟು ಬಲ ಇರುವಂತ 140+ ಸೀಟ್ನ ದೇವೇಗೌಡರು ಏನ್ BJಪಿಯವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಾಧ್ಯ ಇಲ್ಲ. ಇದು 138 ಸೀಟ್ಗೆ ನೀವು ಇಲ್ಲಿ ಗೆಲ್ಸಿದ್ದೀರಲ್ಲ, ಅನ್ನಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ. ಕಾಂಗ್ರೆಸ್ಸು 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರಿನ ಮಹಾಕ್ಷೇತ್ರದ ಜನತೆ ಮುನ್ನುಡಿಯನ್ನ ಬರೆದಿದ್ದೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈ 135 ನಾನು ಇಲ್ಲೇ ಬಂದು ಹೇಳಿದ್ದೆ,